ವಾರ್ತೆಗಳ ಪ್ರಾಯೋಜಕರು KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 7204101963. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಸ್ತುವಾರಿ ಸಚಿವ ಸ್ಥಾನ ಕೇಳದ ಜಿಲ್ಲೆಯ ಜನಪ್ರತಿನಿಧಿಗಳು, ಗುಲಾಮಗಿರಿ ರಾಜಕೀಯ. ಸೆಪ್ಟೆಂಬರ್ 17ರಂದು ವಿಮೋಚನಾ ದಿನದಂದು ಸಚಿವರಿಗೆ ಘೇರಾವ್, ಎಸ್ ಮಾರಪ್ಪ. ಪರಿಷ್ಕೃತ ಕನಿಷ್ಠ ವೇತನ ಹೊರಗುತ್ತಿಗೆ ಪದ್ಧತಿ ರದ್ದಿಗೆ ಆಗಸ್ಟ್ 20ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಮೈತ್ರಿ ಕೃಷ್ಣನ್. ಒಂದೇ ಮಾತರಂಗೆ ಅಗೌರವ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ. ಹರ್ ಘರ್ ತಿರಂಗ ಕಾರ್ಯಕ್ರಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುತ್ತದೆ, ಜುಬೇನ್ ಮೊಹಪಾತ್ರ. ಆಗಸ್ಟ್ 18ರಂದು ಶಾಂತರಸ ಕಾದಂಬರಿಯ ಆಧಾರಿತ ಸಣ್ಣ ಗೌಡಸಾನಿ ನಾಟಕ ಪ್ರದರ್ಶನ, ವೇಣುಗೋಪಾಲ್. ಜಾನ್ ಮಿಲ್ಟನ್ ಪ್ರೌಢಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಮತ್ತು ವೈಟಿಪಿಎಸ್ನಲ್ಲಿ ವಿದ್ಯುತ್ ಅವಘಡ, ಸಿಬ್ಬಂದಿಗೆ ಗಂಭೀರ ಗಾಯ. ಜಿಲ್ಲೆಗೆ ಸಚಿವ ಸ್ಥಾನ ಕೈತಪ್ಪಿರುವ ಕುರಿತು ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳ ಮೌನ ಸ್ವಾಭಿಮಾನದ ರಾಜಕೀಯವೇ ಕಳೆದುಕೊಂಡಿರುವುದರ ಸಂಕೇತವಾಗಿದೆ. ಅನ್ಯ ಜಿಲ್ಲೆಯವರ ಉಸ್ತುವಾರಿ ವಿರೋಧಿಸಿ ಸೆಪ್ಟೆಂಬರ್ 17ರಂದು ವಿಮೋಚನಾ ದಿನದಂದು ಪ್ರತಿರೋಧ ಹೋರಾಟ ನಡೆಸುವುದಾಗಿ ಪ್ರಗತಿಪರ ದಲಿತ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯವರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿರುವುದನ್ನು ವಿರೋಧಿಸಿ ಸ್ವಾತಂತ್ರ್ಯೋತ್ಸವದಂದು ಸಚಿವರಿಗೆ ಘೇರಾವ್ ಹಾಕಲು ಮುಂದಾದಾಗ ಪೊಲೀಸರು ಬಂಧಿಸುವ ಮೂಲಕ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ವಿಪರ್ಯಾಸವೆಂದರೆ ಜಿಲ್ಲೆಯ ಯಾವೊಬ್ಬ ಜನಪ್ರತಿನಿಧಿಯೂ ಜಿಲ್ಲೆಗೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿಲ್ಲ. ಕಲಬುರಗಿ ದೊರೆಗೆ ಜಿಲ್ಲೆ ಗುಲಾಮಗಿರಿ ರಾಜಕೀಯ ಧ್ವನಿ ಕೇಳಿಸಿದಂತೆ ತಡೆಯಲಾಗುತ್ತಿದೆ. ಜಿಲ್ಲೆ ಜನಪ್ರತಿನಿಧಿಗಳು ಕೈಚಾಚುವ ಮನಸ್ಥಿತಿಯಿಂದ ಹೊರಬರುತ್ತಿಲ್ಲ. ಸಚಿವ ದೊರಕುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂದರು. ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ನಡೆಯುವ ಹೋರಾಟಕ್ಕೆ ಸಾರ್ವಜನಿಕರು ಬೆಂಬಲಿಸಲು ಕೋರಿದರು. ರಾಯಚೂರು ರಾಜಕಾರಣ ಎಲ್ಲರಿಗೂ ಎದುರಿಸಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಯಾಕೆ ಅಂತಕ್ಕಂಥದ್ದು ಒಬ್ಬರು ಪ್ರಶ್ನೆ ಮಾಡಿಲ್ಲ. ಆದರೆ ಇವರು MLAಗಳಾಗ್ಬೋದು, MLCಗಳಾಗ್ಬೋದು, ಏನಾದ್ರು ಆದ್ರೂ ಕೂಡ ಆಕ್ಚುಲಿ ಹೋರಾಟ ನಿಲ್ಲೋದಂದ್ರೆ ನಾವು ವ್ಯಕ್ತಿಗತವಾಗಿ ಮಾಡಿದ್ದಿಲ್ಲ. ಅದು ರಾಯಚೂರಿನ ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ಗೋಸ್ಕರ ನಾವು ಬೇಕು ಅಂತ ನಾವು ರೀತಿಯಲ್ಲಿ ಮಾಡಿರೋಲ್ಲ. ಇದನ್ನ ಇವ್ರಿಗೆ ಅರ್ಥ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಅಥವಾ ಅರ್ಥ ಆಗಲ್ಲ ಅಂತ ನೋಡಿದ್ರೆ ಬಹುಶಃ ಇವರು ಈ ರಾಯಚೂರು ಜಿಲ್ಲೆಯ ಸ್ವಾಭಿಮಾನದ ಅಥವಾ ನಮ್ಮ ರಾಜಕಾರಣ ಮಾಡ್ತಕ್ಕಂಥದಕ್ಕೆ ಇವರು ಲಾಯಕಿಲ್ಲ ಅಂತಂದ್ರೆ ನಾವು ಹೇಳ್ಕೊಳ್ತೇವೆ.
ಇವ್ರು ಲಾಯಕಿಲ್ಲ. ನಾವು ಅದಕ್ಕೆ ನಿನ್ನ ಒಂದು ಸ್ಲೋಗನ್ ಕೂಡ ಮಾಡ್ತಾ ಇದ್ವಿ, ಎಲೆಕ್ಟೆಡ್ ನೀವು ರಾಜೀನಾಮೆ ಮಾಡ್ಕೊಡ್ರಿ ಅಂತ. ನೀವು ಲಾಯಕಿಲ್ಲ, ಲಾಯಕ್ ಹಾಕಿದ್ರೆ ನೀವು ಉದ್ಯೋಗ ತಗೊಂಡ್ಬರ್ತಿದ್ರಿ ನೀವು ಅಲ್ಲಿಂದ. ಲಾಯಕ್ ಇದ್ದವನ್ನ ನಮ್ಮಲ್ಲಿ ಸಪೋರ್ಟ್ ಮಾಡಲ್ಲ. ನೀವೆಲ್ಲರೂ ಸೇರ್ಕೊಂಡು ರೈತರು ಹೊರಗಡೆ ಗಡಿಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಮನೇಲಿ ಮಾಡ್ತಾರಲ್ಲ ಹೆಣ್ಮಕ್ಳು, ನಂದಿಷ್ಟು ನಿಂದಿಷ್ಟು ಅಂತ ತಿಳಿಸ್ಕೊಂಡು ಆ ಒಂದು ಹೋರಾಟ ನಿಮ್ದು. ಇದು ನಾವು ಅಂತೀವಲ್ಲ, ನಾವು ಶಬ್ದ ಬಳಸಬಾರದು, ಗಂಡಸರು ಮಾಡ್ತಕ್ಕಂಥ ಹೋರಾಟಗಳಲ್ಲ. ನೀವು ಗುಲ್ಬರ್ಗ ವಿರುದ್ಧ ಅವ್ರನ್ನ ಎದುರು ಹಾಕೊಂಡು, ರಾಜ್ಯದವ್ರನ್ನ ಎದುರು ಹಾಕೊಂಡು ರೈತರು ತಲೆ ಹಾಕ್ತೀವಿ. ನೀವು ಯಾರೋ ತಗೊಂಡ್ಬಾರ ನಿಮ್ಮ ಶಕ್ತಿ ಇದೆ. ಅದೇ ತಲ್ಲಾರ್ದಾಗ ಇವ್ನು ನೋಡ್ಕೊಂಡು ತಲ್ಲಾರ್ದಾಗ ಅವ್ರು ನೋಡ್ಕೊಳ್ಳೋದಂದ್ರೆ ನೀವು ಎರಡು ತಪ್ಪಿದವ್ರು ಬಂದಿರಿ. ನಿನ್ನೆ ನಡೆದಂತ ಘಟನೆ ಅದು ಆಕ್ಚುಲ್ ಅಂದ್ರೆ ನಮ್ದು ಯಾರು ನಮ್ಮ ಇಂಟ್ರೆಸ್ಟ್ ಇಲ್ಲ ನಿಮ್ಗೋಸ್ಕರನೇ. ಆದ್ರೆ ಇನ್ನೊಬ್ರು ಆಗ್ಬೋದು, ಅವ್ರಾಗ್ಬೋದು. ಕನಿಷ್ಠ ನಿಮ್ಮ ಮಾಡಿದ ತಪ್ಪೇನಿದೆ ಅಂತ ಪೊಲೀಸರು ಕೇಳಬೇಕಾಗಿತ್ತು. ನಿನ್ನ ಪೊಲೀಸರು ಕೂಡ ಎಷ್ಟು ವ್ಯವಸ್ಥಿತವಾಗಿ ನಮಗೆ ನಿನ್ನೆ ಇದು ಮಾಡ್ತಾರೆ. ಜಗಳ ಆಡಬಾರ್ದು ಸುಮ್ಮನೆ ಅನ್ನಿಸ್ತು. ಯಾಕಂದ್ರೆ ಕಾರ್ಯಕ್ರಮ ಇದೆ ಇರ್ಲಿ ಬಿಡಂತಂದ್ರೆ ಸರ್ ಒಂದು 10 ನಿಮಿಷ ಕೂಡ ನಮ್ಮಲ್ಲಿ ಏನು ನಮ್ಮ ಸ್ಲೋಗನ್ಗಳಿಗೆ ಅವಕಾಶ ಕೊಟ್ಟಿದ್ದೀವಿ. 10 ನಿಮಿಷ ರೈತರು ಬರ್ತಾ ಇದ್ರು, ಇನ್ನು ಯಾರು ಬರ್ತಾ ಇದ್ರು, ಬೇರೆ ಬೇರೆಯವರೆಲ್ಲ ನಂತರ ಬಂದು ಅರೆಸ್ಟ್ ಆಗಿದ್ದಾರೆ. ನಾವು ಆದ್ಮೇಲೆ ಬೇರೆಯವರು ಅರೆಸ್ಟ್ ಆಗಿದ್ದಾರೆ. ನಿನ್ನೆ 3 ಟ್ರಿಪ್ ಅರೆಸ್ಟ್ ಆಗಿದ್ದಾರೆ. ಅಗತ್ಯನೇ ಇದ್ದಿಲ್ಲ ಪೊಲೀಸರಿಗೆ. ಅದೇ ಅಲ್ಲಿ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಮಿನಿಸ್ಟರ್ ವಿರುದ್ಧ ಏನು ಘೋಷಣೆ ಕೂಬಾರ್ದು. ಎಲ್ಲಿದೆ ಪೊಲೀಸರು ಓಪನ್ ಆಗಿ ಹೇಳ್ತಾರೆ ಸರ್. ಮತ್ತೆ 3 ತಾಸು ಡಿಸ್ಕಷನ್ ಅಲ್ಲಿ ಯಾವಾಗ ಕೇಳಿದಷ್ಟಿಗೆ ಇದು ನೀವು ಹಿಂಗ್ ಮಾಡ್ರಿ, ನೀವು ಹಿಂಗ್ ಮಾಡ್ರಿ ಅಂತ ಅನ್ನೋದು, ನೀವು ಹೋರಾಟ ಹಿಂಗ್ ಮಾಡ್ಬೇಕಂತಿರೋದು ಇದಕ್ಕೆ ಇವರ ಡ್ಯೂಟಿ. ಅಂದ್ರೆ ಯು ಡೋಂಟ್ ಡಿಕ್ಟೇಟ್. ನಮಗೆ ಈ ರೀತಿ ಹೋರಾಟ ಮಾಡೋದು ಹೇಳಿದ್ರೆ ನಿಮ್ಮ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಗೆ ಏನಾದ್ರು ಆದ್ರೂ ನಮ್ಗೆ ಕೇಳಿ, ಅದನ್ನು ಮಾಡಿದ್ರು ನಾವು ನೋಡ್ಕೊಳ್ತೀವಿ. ಪೀಸ್ನ ನಾವು ಏನಾದ್ರು ಬೆಟ್ ಮಾಡ್ತೀವಿ ಅಂದ್ರೆ ನೀವು ಹೇಳಿ, ನಾವು ಅದನ್ನು ಮೆಡಿಟೇಟ್ ಮಾಡ್ಕೊಳ್ತೀವಿ. ಇಲ್ಲ ಹಿಂಗೆ ಮಾಡಿದ್ರೆ ಸರಿಯಲ್ಲ, ನೀವು ಮೆಮೊರ ಕೊಟ್ಟು ನೀವು ಯಾರು ಅವಾಗ ಹೇಳಿದ್ ನಮಗೆ, ನೀವೇ ನಮ್ಗೆ ಹೇಳಿದ್ವಿ. ನಾನು ಮೆಮೊರ ಕೊಡ್ತೀನೋ ಕೂಗ್ತೀನೋ ಹೋಗ್ತೀನೋ. ಆ ಮನುಷ್ಯಗೆ ನಮ್ಮ ಕೂಗು ಕೂಡ ಕೇಳಿಸಬಾರ್ದು. ಯಾರು ಬರ್ತಕ್ಕಂಥ ನಮ್ಮ ಹೊರೆ, ನಮ್ಮ ಗುಲ್ಬರ್ಗದವರಿಗೆ, ನಮ್ಮ ರೈತರು, ನಮ್ಮ ಗುಲಾಮರ ಒಂದು ನಮ್ಮ ಕೂಗು ಅದು ಕೂಡ ಕೇಳಿಸಲಾದಂಥ ಸ್ಟೇಜಿನಲ್ಲಿ ನಾವು ನಮ್ಮ ಪೊಲೀಸರು ಅಷ್ಟು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಯಾಕೆ ಏನಾಗಿತ್ತು ಇವರಿಗೆ? ಆ ಮನುಷ್ಯ ಅನ್ಬಾರ್ದು ನಾವು, ಯಾಕೆ ಅನ್ಬಾರ್ದು ನಾವು? ಅದು ಗೊತ್ತಾಗಬೇಕಲ್ಲ. ಅವಾಗೆಲ್ಲ ನಮ್ಮ ಗುಲ್ಬರ್ಗಕ್ಕೆ 3 ಕೊಟ್ಟರೆ ಪಾಪ ಸಹಜವಾಗಿ ಕೂಗಂತಂದ್ರೆ ಅದು ಕಲಿಸ್ಬೇಕಲ್ಲ. ಮೊನ್ನೆ 2 days ಬ್ಯಾಕ್ ಗುಲ್ಬರ್ಗದಲ್ಲಿ ಒಂದು ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಸಭೆ ನಡೆದಿದೆ. ಅಲ್ಲಿ ಕೂಡ ನಮ್ಮ ಬಸವರಾಜ ಕಳಸ ಬೇರೆಯವರು ಹೋಗಿದ್ದಾರೆ. ನಿಮ್ಗೆ ಸರಿ ಅನ್ಸದೆ ಅಂದ್ರೆ ಮೂರು ರೆಪ್ರೆಸೆಂಟೇಷನ್ ಸರಿ ಅನ್ಸದೆ ರೈತರಿಗೆ ನಿಮ್ಗೆ ಅನ್ಯಾಯ ಮಾಡಿದ್ರೆ ಇಲ್ಲ ಸರಿ ಇರ್ಬೋದು ನಮ್ಗೆ ಅನ್ಸೋದು. ಬಟ್ ನೀವು ನಿಮ್ಮ ಕೂಗು ಇನ್ನೂ ಜಾಸ್ತಿ ಇರಲಿ. ನಿಮ್ಮ ಜಿಲ್ಲೆಯವರು ಮಾತಾಡಿ, ನಾವು ಅಂತೀವಿ ಬಿಡಿ, ನಿಮ್ಮ ಜಿಲ್ಲೆಯವರು ಜಾಸ್ತಿ ಮಾತಾಡಿ. ಒಟ್ಟಿನಲ್ಲಿ ಸರ್ ಇದು ನಮ್ಗೆ ತಿಳಿದ ಮಟ್ಟಿಗೆ ಇಲ್ಲಿನ ರಾಜಕಾರಣ, ರೈತರು ರಾಜಕಾರಣ, ಇದು ಗುಲಾಮರ ರಾಜಕಾರಣ, ಬ್ರೋಕರ್ ರಾಜಕಾರಣ. ನಾನು ಓಪನ್ ಆಗಿ ಯಾರು ರಿಪ್ಲೈ ಮಾಡಬೇಕಾದ್ರೆ ಅವ್ರಿಗೆ ಯಾವ್ದಾದ್ರು ಗಟ್ಸ್ ಇದ್ರೆ MLA ನಮ್ಮ ಹತ್ರ ಮಾತಾಡಿ. ನಿಮ್ದು ಬ್ರೋಕರ್ ರಾಜಕಾರಣನೇ, ನಿಮ್ಗೆ ಬರಂಗಲ್ಲ. ಬೇರೆ ಜಿಲ್ಲೆಗಳು ಮಾಡ್ತಕ್ಕಂಥದ್ದು ಕಿತ್ಕೊಂಡು ಬರ್ತಕ್ಕಂಥದ್ದಲ್ಲ, ಎಲ್ಲಿಂದ ಅವ್ರು ಕಿತ್ಕೊಂಡು ಬರ್ತಕ್ಕಂಥ ಆ ರಾಜಕಾರಣ ನಿಮ್ಗೆ ಬರಂಗಿಲ್ಲ. ಎಷ್ಟಿದ್ರು ಕೂಡ ಕೈ ಚಾಚ್ತಾರೆ ನೀವು. ಗುಲ್ಬರ್ಗ ಹತ್ರ ಒಬ್ಬರು ಕೈ ಚಾಚ್ತಾರೆ, ಇನ್ನೊಬ್ರು ಹತ್ರ ಮತ್ತೊಬ್ಬರು ಕೈ ಚಾಚ್ತಾರೆ. ಕೈ ಚಾಚ್ತಕ್ಕಂಥ ರಾಜಕಾರಣ ನಿಮ್ಗೆ, ಅದಕ್ಕೆ ನಮ್ಗೆ ಏನು ಸಿಗಲ್ಲ. ಈ ನಾವು ಡಿಕ್ಲೇರ್ ಮಾಡ್ಕೊಳ್ತೀವಿ ಸರ್. 17th ಸೆಪ್ಟೆಂಬರ್ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಅಂತ ಮಾಡ್ಕೊಳ್ಳಲ್ಲ. ಅರ್ಥಿಲ್ಲದ ಕಾರ್ಯಕ್ರಮ ನಮ್ಮ ರೈತರಿಗೆ ಯಾತ್ರೆಗೆ ಎಲ್ಲಿ ವಿಮೋಚನೆ? ನೀವು ಒಂದೊಂದು ಡಿಸ್ಟ್ರಿಕ್ಟ್ಗೆ ಇಬ್ರಿಬ್ರು 3 ಮಾಡ್ಕೊಂಡಂತವ್ರು ನಿಮ್ಗೆ ಸಿಕ್ಕಿರ್ಬೇಕು. ಅದು ನಮ್ಗೆ ಸಿಗ್ತದೆ. ನಾವು ಅಡ್ವಾನ್ಸ್ ಆಗಿ ಹೇಳ್ತೀವಿ, ಈ MLAಗಳು ನೀವು ಅವತ್ತಿನ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ನಾವು ಅವತ್ತು ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ನೀನು ಅಷ್ಟು ದೊಡ್ಡ ಮಟ್ಟ ಮಾಡೋಕ್ಕೆ ಆಗದೇ ಇರ್ಬೋದು. ಆದರೆ ಜನ ಕೇಳಿದ್ದಾರೆ, ಜನರಿಗೆ ಎಲ್ಲರಿಗೂ ಇಷ್ಟ ಇದೆ, ಎಲ್ಲರಿಗೂ ಇಷ್ಟ ಇದೆ. ನಮಗೆ ಆಗಲೇ ಪಾಪ ಭಾಳ ಮಂದಿ ಫೋನ್ಗಳು ಮಾಡಿದ್ದಾರೆ. ಪೊಲೀಸರಿಗೆ ಇಷ್ಟ ಇದೆ, ಹೊರಗಡೆ ನಮ್ಮನ್ನ ಅರೆಸ್ಟ್ ಮಾಡೋದು ಪೊಲೀಸರಿಗೆ ಇಷ್ಟ ಇದೆ. ಅವರು ತುಂಬ ಖುಷಿ ಪಟ್ಟರು, ಇಲ್ಲ ಇದು ಮಾಡ್ಬೇಕಾದ್ರೆ ನಮ್ಮ ಬ್ಯಾಡ್ ದಿವಸ ಸರ್ ನಾವು ನಿಮಗೆ ಮಾತಾಡ್ತಾರೆ. ಹಂಗಾಗಿ ನಮ್ಗೆ 17th ಸೆಪ್ಟೆಂಬರ್ ಹೈದರಾಬಾದ್ ದಿನಾಚರಣೆಯನ್ನು ಯಾರಾದ್ರೂ ಮಾಡ್ಲಿಕ್ಕೆ ಬಂದರೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇರ್ತದೆ. ಮತ್ತೆ ಈ ಆದೇಶಕ್ಕೆ ಬಂದಂತೆ ಮತ್ತೆ ಗೆಲುವೆ ನಮ್ಗೆ ಬರಬಾರ್ದು. ಯಾಕೆ ಬರಬೇಕು ನೀವು ಯಾಕೆ ಬರಬೇಕು? ಈ ರಾಜ್ಯದಲ್ಲಿ ಏನಿದೆ? ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಜಿಲ್ಲೆಗೆ ಸಚಿವ ಸ್ಥಾನಕ್ಕೆ ವಂಚಿಸಿರುವ ಎಲ್ಲ ಪಕ್ಷಗಳಿಂದಲೂ ನಡೆಯುತ್ತಲೇ ಬಂದಿದೆ. ಜಿಲ್ಲೆ ಚುನಾಯಿತ ಜನಪ್ರತಿನಿಧಿಗಳು ಪ್ರಶ್ನಿಸದೇ ಇರುವುದೇ ಕಾರಣವಾಗಿದೆ. ಜಿಲ್ಲೆಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಜಿಲ್ಲೆಗೆ ಆಗಮಿಸುವ ಸಚಿವರುಗಳಿಗೆ ಘೇರಾವ್ ಮಾಡಲಾಗುತ್ತದೆ. ಚುನಾಯಿತ ಜನಪ್ರತಿನಿಧಿಗಳು ಬೆಂಬಲಿಸಿ ಭಾಗವಹಿಸುವಂತೆ ಆಗ್ರಹಿಸಿದರು. ವಿಧಾನಸಭೆಯ ಶಾಸಕರು ಕಾಂಗ್ರೆಸ್ ಪಕ್ಷದ 8 ಜನ ಶಾಸಕರು ಇಟ್ಕೊಂಡು ನಮ್ಮ ಮಂತ್ರಿ ಸ್ಥಾನ ಕೊಡೋಲ್ಲ ಹೋಗ್ಲಿ. ಇವು 8 ಜನಕ್ಕಾದ್ರೂ ಒಂದು ಕಾಂಗ್ರೆಸ್ ಅನ್ನ ತಿಂತೀವಿ, ನಮ್ಮ ಉಸ್ತುವಾರಿಗೆ ಬೇಡ ಅಂತಕ್ಕಂಥದ್ರ ಒಂದು ಸ್ವಾಭಿಮಾನ ಇಲ್ಲ ಇವರಿಗೆ. ನಮ್ಮನ್ನು ಕರೆಸಿ ಮಾತಾಡ್ಬೇಕಂತ ಪೊಲೀಸರೇ ಬಂದು ಮಾತಾಡ್ಬೇಕು. ನಮಗೆ ಪೊಲೀಸರೇ ಬಂದು ಕೇಳಲಿಲ್ಲ ಅಂದ್ರೆ ನೀವು ನಿಮ್ಮ ಸೀಟ್ಗಾಗಿ
ನೋಡ್ರಿ, ಪ್ರತಿ ಜಿಲ್ಲೆಗಳಲ್ಲೂ ಗುಂಪುಗಾರಿಕೆ ಇದೆ. ನಮ್ಮ ಜಿಲ್ಲೆಯಲ್ಲೇ ಗುಂಪುಗಾರಿಕೆ ಇದೆ ಅಂತ ಹೇಳೋದಿಲ್ಲ ನಾವು. ಆದ್ರೂ ಕೂಡ ನಮಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು, ಕೊಡಲೇಬೇಕು. ಇವತ್ತು 2016 ಹನುಮಂತಪ್ಪ ಅಲ್ಕೋಡ್ ಅವರು ಆದಮೇಲೆ ನಡುವು ಸ್ವಲ್ಪ ದಿನ ನಮ್ಮ ವೆಂಕಟಗೌಡ ಆಗಿದ್ದಾರೆ, ವೆಂಕಟರಾಮನಾಡಗೌಡರಿದ್ದಾರೆ, ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಉಸ್ತುವಾರಿ ಸಚಿವರುಗಳೇ ಇಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ಬೋಸರಾಜ್ ಕೊಟ್ಟರೆ ಉಸ್ತುವಾರಿ ಕೊಟ್ಟರು ಅವ್ರಿಗೆ. ನಮಗೆ ಮತ್ತೆ ಅದೇ ಶರಣ್ ಪ್ರಕಾಶ್, ಯಾವುದು ಕೆಲಸಕ್ಕೆ ಬರಲಾರ್ದ ಶರಣ್ ಪ್ರಕಾಶ್. ನಮ್ಮಲ್ಲಿ ಇರ್ತಕ್ಕಂಥ ಏನೇನ ಯಾವುದಾದ್ರೂ ಆಸ್ಪತ್ರೆಗಳು ಬಂದರೆ ಅದನ್ನು ಕಲಬುರಗಿ ತಗೊಳ್ತಕ್ಕಂಥ ಕಾರ್ಯ ಏನೇನು ಇಲ್ಲ. ಹೀಗಾಗಿ ಇನ್ನು ಮುಂದೆ ಯಾವುದೇ ಸಚಿವರು ಅಂದರೆ ಸಚಿವರುಗಳು ಬಂದರೆ ಗೆರವಾಗೋದು ಮಾತ್ರ ಸತ್ಯ. ಅವ್ರು KDP ಮೀಟಿಂಗ್ ಬರಲಿ, ಯಾವುದಾದ್ರೂ ಕ್ಯಾಬಿನೆಟ್ ಬಂದರೂ ಕೂಡ ಇನ್ಮೇಲೆ ಬಿಡೋದಿಲ್ಲ ಅಂತಕ್ಕಂಥನ ಬಹಳ ನಿರ್ದಾಕ್ಷಿಣ್ಯವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ಮೇಲೆ ಸಚಿವರುಗಳು ನಮ್ಮ ಜಿಲ್ಲೆಗೆ ಬರೋಂಗಿಲ್ಲ. ಎಲ್ಲವರೆಗೆ ನಮ್ಮ ಸಚಿವ ಸ್ಥಾನ ಸಿಗೋದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತಕ್ಕಂಥನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ದೊಡ್ಡ ಒಂದು ಮಲತಾಯಿ ಧೋರಣೆ ನಮ್ಮ ಮೇಲೆ ಆಗಿದೆ. ಇದು ಇನ್ಮೇಲೆ ಸಹಿಸಕ್ಕಾಗಲ್ಲ. ಇದನ್ನು ಸಹಿಸ್ತೀವಿ. ಇನ್ಮೇಲೆ ಜನರನ್ನ ಬಡಲೆಬ್ಸ್ತಕ್ಕಂಥ ಕಾರ್ಯ ಕೂಡ ಮಾಡ್ಕೊಂಡು ನಾವು ರಾಯಚೂರಿಗೆ ಮಂತ್ರಿ ಕೊಡಬೇಕು ಅಂತಕ್ಕಂಥ ಉಸ್ತುವಾರಿ ಇಲ್ಲ ಅಂದರೆ ನೋಡಿ, ಸಮಾಜ ಕಲ್ಯಾಣದಲ್ಲಿ ಇನ್ಚಾರ್ಜ್, ST ಇಲಾಖೆಯಲ್ಲಿ ಇನ್ಚಾರ್ಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇನ್ಚಾರ್ಜ್, ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಬರೀ ಇನ್ಚಾರ್ಜ್ಗಳು ಇದ್ದಾರೆ ನಮ್ಮಲ್ಲಿ, ಯಾರು ಫುಲ್ ಚಾರ್ಜ್ಗಳು ಇಲ್ಲ. ಯಾರು ಹೋಗಿ ಕೇಳಬೇಕು? 5 ವರ್ಷ ಶರಣ್ ಪ್ರಕಾಶ್ ಮಾಡಿದ್ರು ಒಂದು ಕಚೇರಿ ಮಾಡಲಿಲ್ಲ. ಇಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಮಾಡಿದ್ರು ಶರಣ್ ಪ್ರಕಾಶ್, ಒಂದು ಕಚೇರಿ ಆಗಲಿಲ್ಲ ಉಸ್ತುವಾರಿ ಸಚಿವರು. ಅಂದರೆ ಯಾರು ಹೋಗಿ ಹೇಳ್ಬೇಕು ನಾವು ಅಂತಕ್ಕಂಥ. ಹೀಗಾಗಿ ಹಿರಿಯರಾದ ಬೋಸರಾಜ್ ಅವರು ಕೂಡ ನಮ್ಮನ್ನು ಕರೆಸಿ ಮಾತಾಡಬಹುದಾಗಿತ್ತು. ನೀವು ಕಾಂಗ್ರೆಸ್ ಇಷ್ಟು ವರ್ಷ ನಿಷ್ಠೆಯಿಂದ ದುಡಿದಿದ್ರಲ್ಲ, ಇಲ್ಲಪ್ಪ ಮಾಡಬೇಡಿ, ನಾವು ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ, ನೀವು ಉಸ್ತುವಾರಿಗಳನ್ನು ಈ ರೀತಿ ಮಾಡಬೇಡಿ ಅಂತಕ್ಕಂಥ. ಅವ್ರಿಗೂ ಕೂಡ ಅದು ಹೇಳೋ ಸೌಜನ್ಯ ಇಲ್ಲ ಅಂದರೆ ಮತ್ತೆ ನೀವು ಇಷ್ಟು ವರ್ಷ ರಾಜಕಾರಣ ಮಾಡೋದು ಏನು ಕೆಲಸಕ್ಕೆ ಬಂತು ಅಂತಕ್ಕಂಥ. ಬರೀ ಸೀಟ್ಗಾಗಿ ಇದ್ದೀರಾ ನೀವು ಅಷ್ಟೇ. ಅಂದರೆ ನಿಮ್ಮ ಮಂತ್ರಿಗಳು. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, MR ಭೇರಿ, ಬಸವರಾಜ್ ಭಂಡಾರಿ, ಜೈ ಭೀಮ್, ಶ್ರೀನಿವಾಸ್ ಕಲವಲದೊಡ್ಡಿ, ಹೇಮರಾಜ್ ಅಸ್ಕಿಯಾಳ್, ಶ್ರೀನಿವಾಸ್ ಕೊಪ್ಪರ್, ನರಸಿಂಹಲು ಸೇರಿದಂತೆ ಅನೇಕರಿದ್ದರು. ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಪರಿಷ್ಕೃತ ಕನಿಷ್ಠ ವೇತನ ಕಾಯ್ದೆ ಜಾರಿಗೆ ಆಗ್ರಹಿಸಿ ಆಗಸ್ಟ್ 20ರಂದು AICCTU ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಆಯೋಜಿಸಿದೆ ಎಂದು AICCTU ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೈತ್ರಿ ಕೃಷ್ಣನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುತ್ತಿಗೆ, ಹೊರಗುತ್ತಿಗೆ, ದಿನಗೂಲಿ ಪದ್ಧತಿ, ಜೀತ ಪದ್ಧತಿ ಇನ್ನೊಂದು ಮುಖವೆಂದು ಸುಪ್ರೀಂ ಕೋರ್ಟ್ ಹೇಳಿದ್ದರೂ ಸರ್ಕಾರ ಖಾಸಗಿ ಸಂಸ್ಥೆಗಳಲ್ಲಿ ಗುತ್ತಿಗೆ ಪದ್ಧತಿ ಪೋಷಿಸಲಾಗುತ್ತಿದೆ. ಅಸಂಘಟಿತ ಎಲ್ಲ ಕಾರ್ಮಿಕರ ನೇಮಕ ಪಾವತಿ ವ್ಯವಸ್ಥೆಗೆ ಒಳಪಡಿಸಿ ವೇತನ ಖಾತ್ರಿ ನೀಡಬೇಕಿದೆ. ಪ್ರತಿ ಕಾರ್ಮಿಕನಿಗೂ 42,000 ರೂಪಾಯಿ ವೇತನ ನಿಗದಿಪಡಿಸಬೇಕು. ಪರಿಷ್ಕೃತ ಕನಿಷ್ಠ ವೇತನ ಜಾರಿಯಾದರೂ ಅನೇಕ ಕಡೆಗಳಲ್ಲಿ ಹೊಸ ಕನಿಷ್ಠ ವೇತನ ಪಾವತಿಸುತ್ತಿಲ್ಲ. ಯಾವುದೇ ತಡೆಯಾಜ್ಞೆ ಇಲ್ಲದೆ ಇದ್ದರೂ ಸರ್ಕಾರ ಜಾರಿಗೆ ಮುಂದಾಗುತ್ತಿಲ್ಲ. ವೇತನ ಮಿತಿ ಇಲ್ಲದೆ ESI ಜಾರಿಗೊಳಿಸುವುದು ಸೇರಿದಂತೆ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ನಡೆಯಲಿರುವ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕಾರ್ಮಿಕರು ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಮುಖ್ಯವಾಗಿ ನಮ್ಮ ಒತ್ತಾಯಗಳು ಏನಿದೆ ಅಂದರೆ, ಮೊದಲನೇದಾಗಿ ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ಈ ಗುತ್ತಿಗೆ ಪದ್ಧತಿ ಏನಿದೆಯೋ ಅದು ಸರ್ಕಾರದಲ್ಲಿರ್ಬೋದು, ಪಬ್ಲಿಕ್ ಸೆಕ್ಟರಲ್ಲಿರ್ಬೋದು, ಖಾಸಗಿ ವಲಯದಲ್ಲಿರ್ಬೋದು. ಗುತ್ತಿಗೆ ಪದ್ಧತಿ ಜೀತ ಪದ್ಧತಿಯ ಹೊಸ ಹೆಸರು ಅಷ್ಟೇ. ಸುಪ್ರೀಂ ಕೋರ್ಟೇ ಹೇಳಿದೆ, ಗುತ್ತಿಗೆ ಪದ್ಧತಿ ಜೀತ ಪದ್ಧತಿಯ ಹೊಸ ಹೆಸರು. ಇದು ಒಂದು ನೆಪ ಅಷ್ಟೇ. ಕಾರ್ಮಿಕರ ಅವ್ರು ಬರಬೇಕಾಗಿರೋ ಹಕ್ಕುಗಳನ್ನ ಕಿತ್ಕೊಳ್ಳೋದು ಒಂದು ನೆಪ. ಇದು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿರೋದು. ನಾವು ಏನು ಮುಂದೆ ಇಡ್ತಾ ಇದ್ದೀವಿ ಅಂದರೆ, ಸರ್ಕಾರದಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ, ಪ್ರೈವೇಟ್ ಸೆಕ್ಟರಲ್ಲಿ ಗುತ್ತಿಗೆ ಪದ್ಧತಿ ಪೂರ್ತಿ ನಿರ್ಮೂಲನೆ ಆಗಬೇಕು. ಮೊದಲನೇದಾಗಿ ಎಲ್ಲರೂ ನೇರ ಪಾವತಿಗೆ ಬರಬೇಕು, ಕಾಯಂ ಆಗಬೇಕು. ಅವ್ರಿಗೆ ಘನತೆಯಾದ ಸಂಬಳ, ಕೆಲಸದ ವಾತಾವರಣ ಸಿಗಬೇಕು ಅಂತ ನಮ್ಮ ಮೊದಲನೇದಾಗಿರೋ ಒತ್ತಾಯ. ಇದು ಒಂದು ಕಡೆ ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ ಅಂದರೆ, ಇನ್ನೊಂದು ಕಡೆ ಗುತ್ತಿಗೆ ಪದ್ಧತಿಯಲ್ಲಿ ಯಾವ ಥರದ ಒಂದು ಕರಪ್ಷನ್, ಯಾವ ಥರದ ಒಂದು ಭ್ರಷ್ಟಾಚಾರ ಇದೆ ಅಂತ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೆ ಈ ಗುತ್ತಿಗೆ ಪದ್ಧತಿ ಸಂಪೂರ್ಣವಾಗಿ ಹೋಗಿ ಎಲ್ಲರೂ ಕಾಯಂ ಆಗಬೇಕು ಅಂತ ನಮ್ಮ ಮೊದಲನೇ ಒತ್ತಾಯ. ಎರಡನೇದು, ಈ ವರ್ಷ ಮೇಗೆ ನಮ್ಮ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದೆ.
ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ 23ರಿಂದ 30 ಸಾವಿರ ತನಕ ಎಲ್ಲ ಕಾರ್ಮಿಕರಿಗೂ ಬರಬೇಕು ಅಂತ ಅವ್ರು ರಿವಿಷನ್ ಮಾಡಿದ್ದಾರೆ. ಕನಿಷ್ಠ ವೇತನ ಕೊಟ್ಟಿಲ್ಲ ಅಂದರೆ ಅದು ಜೀತ ಪದ್ಧತಿ ಆಗತ್ತೆ ಅಂತ ಸುಪ್ರೀಂ ಕೋರ್ಟೇ ಹೇಳಿರೋದು. ಆದರೆ ಈಗ ನಾವು ಏನು ನೋಡ್ತಾ ಇದ್ದೀವಿ, ಮೇ ಈ ವರ್ಷ ಜಾಸ್ತಿ ಮಾಡಿದ್ರು ಕೂಡ ಇನ್ನೂ ಕೂಡ ಸುಮಾರು ಕಡೆ ಅದು ಅನುಷ್ಠಾನಕ್ಕೆ ಬಂದಿಲ್ಲ, ಸುಮಾರು ಕಡೆ ಬರ್ತಾ ಇಲ್ಲ. ಹಾಗೂ ಸರ್ಕಾರ ಒಳಗಡೆನೆ ಇದು ಏನೋ ತುಂಬ ಜಾಸ್ತಿ ಇದೆಯಾ ಅಂತ ಒಂಥರ ಪ್ರಶ್ನೆ ಎತ್ತದು ಒಂದು ಕಾಣಿಸ್ತಾ ಇದೆ. ನಾವು ಇದರಲ್ಲಿ ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಕನಿಷ್ಠ ವೇತನ ಏನು ಪರಿಷ್ಕರಣೆ ಆಗಿದೆಯೋ ಅದಾಗಿರೋದು ಸುಮಾರು ವರ್ಷಗಳಲ್ಲಿ ಕಾರ್ಮಿಕರು ಹೋರಾಟ ಮಾಡಿ ಇದು ಯಾವುದೇ ಕಾರಣಕ್ಕೆ ವಾಪಸ್ ತಗೊಳ್ಳೋದು ಅವಕಾಶ ಇಲ್ಲ ಕಾನೂನಲ್ಲಿ. ಇದು ಕೊಡಲೇಬೇಕು. ಪ್ರತಿಯೊಬ್ಬರು ಕಾರ್ಮಿಕರಿಗೂ ಈ ಪರಿಷ್ಕರಣೆ ಆಗಿರೋ ಕನಿಷ್ಠ ವೇತನ ಸಿಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಮೂರನೇದು, ಪ್ರತಿ ಕಾರ್ಮಿಕರಿಗೂ ಸಾಮಾಜಿಕ ಭದ್ರತೆ ಇರಬೇಕು. ESI ಇರಲಿ, PF ಇರಲಿ, ಪ್ರತಿ ಕಾರ್ಮಿಕರಿಗೂ ಸಿಗಬೇಕು. ESI ನಾವು ಒಂದು ತಗೊಂಡ್ರೆ ESI ಕಾರ್ಮಿಕರಿಗೆ ESI ಇಲ್ಲ ಅಂದರೆ ಅವ್ರಿಗೆ ಯಾವುದೇ ಥರದ ಒಂದು ಆಕ್ಸಿಡೆಂಟ್ ಆಗಲಿ, ಯಾವುದೇ ಥರದ ಒಂದು ಇದು ಮೈ ಹುಷಾರಿಲ್ಲದೆ ಇರೋದಾಗಲಿ, ಅವ್ರಿಗೆ ಒಂದು ಬೇಸಿಕ್ ಹೆಲ್ತ್ ಫೆಸಿಲಿಟಿ ಇಲ್ಲದೆ ಇರೋ ಥರ, ಮೆಡಿಕಲ್ ಫೆಸಿಲಿಟಿ ಇಲ್ಲದೆ ಇರೋ ಥರ ಆಗ್ತಾ ಇದೆ. ಕೇಂದ್ರ ಸರ್ಕಾರ 21,000ಕ್ಕಿಂತ ಜಾಸ್ತಿ ಸಂಬಳ ಇದ್ದರೆ ESI ಬರಲ್ಲ ಅಂತ ಏನು ಹೇಳಿದ್ರು, ಅದು ಸಂಪೂರ್ಣವಾಗಿ ತಪ್ಪು. 21,000 ಇರಲಿ, ಎಷ್ಟಾದ್ರೂ ಇರಲಿ, ಸಂಬಳ ಏನಾದರೂ ಇರಲಿ, ಲಿಮಿಟ್ ಇಲ್ಲದೆ ಪ್ರತಿ ಒಂದು ಕಾರ್ಮಿಕರಿಗೂ ಪ್ರತಿಯೊಬ್ಬರಿಗೂ ESI ಸಿಗಬೇಕು, ESI ಫೆಸಿಲಿಟಿ ಸಿಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಹಾಗೂ ನಾವು ಪ್ರತಿ ಎಲ್ಲ ರಾಜ್ಯ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕಿದೆ. ಮಾಲೀಕರ ಹಿತ ಕಾಯುವ ಬದಲು ಕಾರ್ಮಿಕರ ಹಿತ ಕಾಯಲು ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸಲು ಮುಖ್ಯಮಂತ್ರಿ DK ಶಿವಕುಮಾರ್ ಮುಂದಾಗಬೇಕೆಂದರು. ರಾಜ್ಯ ಮಟ್ಟದ ಒಟ್ಟಾರೆ ರಾಜ್ಯದ ಕಾಂಟ್ರಾಕ್ಟ್ ಪದ್ಧತಿ, ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಎಲ್ಲ ಕಾರ್ಮಿಕರನ್ನ ನೇರ ಪಾವತಿ ತರಬೇಕು. ಈಗಾಗಲೇ ಇತ್ತೀಚೆಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ಸಮಗ್ರವಾಗಿ ಜಾರಿ ತರಬೇಕಂತೇಳಿ ಈ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ AICCT ಸಂಘಟನೆ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೀವಿ. ಅದರ ಭಾಗವಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಜೀಜ್ ಜಾಗೀರ್ದಾರ್, ತುಂಗಭದ್ರಾ ಕಾರ್ಮಿಕರ ಸಂಘದ ಅಧ್ಯಕ್ಷ ನಾಗಲಿಂಗಸ್ವಾಮಿ, ಬಸವರಾಜ್, ವೀರಭದ್ರ, ಖಾದರ್, ಅಹಮದ್, ನಿಸಾರ್ ಇದ್ದರು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಗೆ ಅಗೌರವ ತೋರಿಸಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಯುವ ಮೋರ್ಚಾ ರಾಯಚೂರು ನೇತೃತ್ವದಲ್ಲಿ ಭಾನುವಾರ ಸಂಜೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಂದೇ ಮಾತರಂ ಕೇವಲ ಗೀತೆಯಲ್ಲ, ಅದು ಭಾರತದ ಸ್ವಾತಂತ್ರ್ಯದ ಹೋರಾಟದ ಇತಿಹಾಸ, ದೇಶಭಕ್ತಿ ಹಾಗೂ ರಾಷ್ಟ್ರೀಯ ಭಾವನೆಯೊಂದಿಗೆ ಬೆಸೆದುಕೊಂಡಿರುವ ಮಹತ್ವದ ರಾಷ್ಟ್ರಗೀತೆ. ಇಂತಹ ಗೀತೆಗೆ ಯಾವುದೇ ರೀತಿಯ ಅಗೌರವ ತೋರುವುದು ದೇಶದ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತದೆ ಎಂದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಎನ್ ವಿನಾಯಕ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ರಾಷ್ಟ್ರೀಯ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ವಿಡಿಯೋ ಹಾಗೂ ಈ ಕುರಿತು ಪ್ರಕಟವಾದ ಪತ್ರಿಕಾ ವರದಿಗಳನ್ನು ಉಲ್ಲೇಖಿಸಿದ ಬಿಜೆಪಿ ಯುವ ಮೋರ್ಚಾ ಮುಖಂಡರು, ರಾಷ್ಟ್ರೀಯ ಗೀತೆ ಮತ್ತು ರಾಷ್ಟ್ರದ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದು ಹೇಳಿದರು. ವಂದೇ ಮಾತರಂಗೆ ಗೌರವ ನೀಡುವ ವಿಚಾರದಲ್ಲಿ ಯಾವುದೇ ರಾಜಕೀಯ ಭೇದ ಭಾವ ಇರಬಾರದು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಗೆ ಅವಮಾನ ಖಂಡಿಸುತ್ತೇವೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗಲಾಯಿತು. ರಾಷ್ಟ್ರೀಯ ಭಾವನೆಗಳಿಗೆ ಗೌರವ ನೀಡಬೇಕು ಹಾಗೂ ಈ ಘಟನೆ ಕುರಿತು ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ಕ್ಷಮೆಯಾಚಿಸಬೇಕು ಎಂದು ಯುವ ಮೋರ್ಚಾ ತಂಡವು ಆಗ್ರಹಿಸಿತು. ಸೋನಿಯಾ ಗಾಂಧಿಗೆ, ವಿರೋಧಿ ಮಲ್ಲಿಕಾರ್ಜುನ ಖರ್ಗೆಗೆ, ವಂದೇ ಮಾತರಂ ಗೀತೆಗೆ ಗೌರವ ತೋರಿದ ಕಾಂಗ್ರೆಸ್ ಪಕ್ಷಕ್ಕೆ, ವಿರೋಧಿ ಸೋನಿಯಾ ಗಾಂಧಿಗೆ, ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಗಾಂಧಿಗೆ, ದೇಶ ವಿರೋಧಿ ರಾಹುಲ್ ಗಾಂಧಿಗೆ, ವಿರೋಧಿ ರಾಹುಲ್ ಗಾಂಧಿಗೆ, ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ,
ಸ್ವತಂತ್ರೋತ್ಸವದ ದಿನದ ಅಂಗವಾಗಿ ದಿಲ್ಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆ ಹಾಡುವಾಗ ಗೀತೆಯನ್ನು 2 ಸ್ಟ್ಯಾಂಜ ಆದಮೇಲೆ 3ನೇ ಸ್ಟ್ಯಾಂಜಕ್ಕೆ ಸೋನಿಯಾ ಗಾಂಧಿಯವರು ಅದನ್ನು ವಿರೋಧ ವ್ಯಕ್ತಪಡಿಸುತ್ತಾರೆ. ಆ ಸೋನಿಯಾ ಗಾಂಧಿ ಮಾಡಿದ ಆ ಒಂದು ಸಂದರ್ಭವನ್ನು ವಿರೋಧ ವ್ಯಕ್ತಪಡಿಸುತ್ತಾ ಇವತ್ತು BJP ಯುವ ಮೋರ್ಚಾದಿಂದ ಇವತ್ತು ಪ್ರತಿಭಟನೆಯನ್ನು ಇಂದು ಹಮ್ಮಿಕೊಳ್ಳಿದ್ದೇವೆ. 1875ರಂದು ಬಂಕಿಂ ಚಂದ್ರ ಚಟರ್ಜಿ ಅವರು ಈ ಒಂದು ವಂದೇ ಮಾತರಂ ಹಾಡನ್ನು ಗೀತೆಯನ್ನು ಬರೆದಿದ್ದಾರೆ. ಆ ಗೀತೆ ತಾಯಿನಾಡು ಭಾರತ ಮಾತೆಯನ್ನು ವರ್ಣಿಸುತ್ತಾ ಈ ದೇಶದ ಎಲ್ಲ ಸಾರ್ವಜನಿಕರಿಗೆ ಒಂದು ಸ್ವತಂತ್ರದ ಕಿಚ್ಚನ್ನು ಎಬ್ಬಿಸುತ್ತಾ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತಾ ಬರೆದಿದ್ದ ಹಾಡು. 1996ರಂದು ರವೀಂದ್ರನಾಥ್ ಟ್ಯಾಗೂರ್ ಅವರು ಅದೇ ಹಾಡನ್ನು ಕಲ್ಕತ್ತಾದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೆಷನ್ನಲ್ಲಿ ಅವತ್ತು ಹಾಡಿದರು. ಆದರೆ 1937ರಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಜಿನ್ನಾ ಇದನ್ನು ವಿರೋಧ ವ್ಯಕ್ತಪಡಿಸುತ್ತಾರೆ. ಯಾಕಂದರೆ ವಂದೇ ಮಾತರಂನ 3ನೇ 4ನೇ ಸ್ಟ್ಯಾಂಜದಲ್ಲಿ ಹಿಂದೂ ಧರ್ಮದ ಒಂದು ಭಾವವನ್ನು ಎಬ್ಬಿಸುತ್ತದೆ ಮತ್ತು ದುರ್ಗಾ ಮಾತೆಯ ಬಗ್ಗೆ ವಿವರಣವಾಗಿ ಹೇಳುತ್ತದೆ. ಅದರ ಸಲುವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಅದನ್ನು ವಿರೋಧ ವ್ಯಕ್ತಪಡಿಸುತ್ತಾರೆ. ಅದೇ ವರ್ಷದಂದು 1937ರಲ್ಲಿ ಕಾಂಗ್ರೆಸ್ ಕಮಿಟಿ ಒಂದು ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ವಂದೇ ಮಾತರಂ ಹಾಡು 2 ಸ್ಟ್ಯಾಂಜ ಆಡಬೇಕು, ಉಳುಕಿದ್ದು ಆಡಬಾರ್ದು ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಆದರೆ ನಿನ್ನೆ ಕೆಂಪೇಕೋಟೆಯಲ್ಲಿ 80ನೇ ಸ್ವತಂತ್ರೋತ್ಸವ ದಿನದ ಅಂಗವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಂದೇ ಮಾತರಂ ಪೂರ್ತಿ ಹಾಡನ್ನು ಹಾಡಿಸಿದ ನಂತರ ಧ್ವಜಾರೋಹಣವನ್ನು ಮಾಡಿದರು. ಇಲ್ಲೇ ಅರ್ಥ ಆಗುತ್ತೆ ದೇಶಭಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆಯೋ ಯಾ ಭಾರತೀಯ ಜನತಾ ಪಕ್ಷಕ್ಕಿದೆಯೋ ಅಂತ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಹೇಳೋದು ಒಂದೇ, ದೇಶ ಮೊದಲು ನಂತರ ಪಕ್ಷ ತದನಂತರ ವ್ಯಕ್ತಿ ಅಂತ. ಆದರೆ ಕಾಂಗ್ರೆಸ್ ಪಕ್ಷ ಸ್ವಾರ್ಥ ಮೊದಲು, ಓಲೈಕೆ ರಾಜಕೀಯ ಮೊದಲು, ಕೊನೆಗೆ ದೇಶ ಅಂತ ಹೇಳುತ್ತದೆ. ಇಡೀ ದೇಶ ವಂದೇ ಮಾತರಂ ಹಾಡು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ವಂದೇ ಮಾತರಂ ಹಾಡು ಒಂದು ಸ್ವತಂತ್ರ ಹೋರಾಟ ಸಲುವಾಗಿ, ಒಂದು ಸಾರ್ವಜನಿಕರ ಕಿಚ್ಚೆಬ್ಬಿಸುವ ಸಲುವಾಗಿ ಹಾಡಿದ ಹಾಡು. ಅಂಥ ಹಾಡನ್ನು ಇವತ್ತು ಕಾಂಗ್ರೆಸ್ ಪಕ್ಷ ವಿರೋಧ ವ್ಯಕ್ತಪಡಿಸುತ್ತೆ ಅಂದರೆ ಇಲ್ಲೇ ಅರ್ಥ ಆಗುತ್ತೆ ಅವರಿಗೆ ಓಲೈಕೆ ರಾಜಕಾರಣ ಮುಖ್ಯ ಆಗಲಿ, ದೇಶ ಅಲ್ಲ ಅಂತ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇಡೀ ದೇಶದ ಜನತೆಗೆ ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಗೀತೆ ಹಾಡುವಾಗ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ದುರುದ್ದೇಶಪೂರ್ವಕವಾಗಿ ವಂದೇ ಮಾತರಂ ಗೀತೆಯನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದರು. ಇದು ದೇಶಕ್ಕೆ ಅವರು ಮಾಡಿರುವಂಥ ದೊಡ್ಡ ದ್ರೋಹ ಮತ್ತು ಅಪರಾಧ. ಇದು ಮೊದಲೆಲ್ಲ ಕಾಂಗ್ರೆಸ್ ಸ್ವತಂತ್ರ ಪೂರ್ವದಿಂದಲೂ ಯಾವಾಗಲೂ ವಂದೇ ಮಾತರಂನ ವಿರೋಧ ಮಾಡುತ್ತಾ ಬಂದಿದೆ. ವಂದೇ ಮಾತರಂ ಇವರಿಗೆ ಕೇವಲ ಇದನ್ನ ತಾಯಿ ದುರ್ಗೆ ರೂಪದಲ್ಲಿ ಮತ್ತು ಹಿಂದೂಗಳ ಭಾವನೆಯನ್ನ ವಂದೇ ಮಾತರಂ ಇರೋ ಒಂದು ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಇದನ್ನ ವಿರೋಧ ಮಾಡ್ತಾ ಇದೆ. ಕಳೆದ ಸ್ವತಂತ್ರ ಸಿಕ್ಕು 75 ವರ್ಷಗಳ ನಂತರ ಈ ಏನು ಸಂವಿಧಾನಿಕ ಮಾನ್ಯತೆ ಮತ್ತು ಸಂವಿಧಾನಿಕ ರಕ್ಷಣೆ ಕೊಡಬೇಕಾದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾಯಿತು. ಇಂದು ಮಾನ್ಯ ಮೋದಿಯವರ ಸರ್ಕಾರ ವಂದೇ ಮಾತರಂಗೆ ಸಂವಿಧಾನಿಕ ರಕ್ಷಣೆ ಕೊಟ್ಟಿದೆ. ಇವತ್ತು ಎಲ್ಲ ಕಡೆ ವಂದೇ ಮಾತರಂನ ಹಾಡಬೇಕಂತ ಆದೇಶ ಆಗಿದೆ. ಇದಾದ ನಂತರವೂ ಕಾಂಗ್ರೆಸ್ ಪಕ್ಷ ತನ್ನ ಈ ದುರ್ನಡವಳಿಕೆ ತನ್ನ ನೀತಿಯನ್ನು ನಿನ್ನೆ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ತೋರಿಸಿದೆ. ಇಂತಹ ನಡವಳಿಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಅವರೆಲ್ಲರ ವಿರುದ್ಧ FIR ಆಗಬೇಕು. ಅವ್ರ ಮೇಲೆ ಏನಂತಾರೆ ಅವ್ರನ್ನ ಬಿಜೆಪಿ ಯುವ ಮೋರ್ಚಾ ರಾಯಚೂರು ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜ್ಕುಮಾರ್, RDA ಮಾಜಿ ಅಧ್ಯಕ್ಷರಾದ ಆಂಜನೇಯ ಕಡಗೋಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರವೀಂದ್ರ ಜಾಲ್ದರ್, ಸಂತೋಷ್ ರಾಜ್ ಗುರು, ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಎನ್ ವಿನಾಯಕರಾವ್, ನಗರ ಮಂಡಲ ಅಧ್ಯಕ್ಷರಾದ ಉಪಿಟ್ ರಾಜಶೇಖರ್ ರೆಡ್ಡಿ, ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ರವಿಗೌಡ, ಎನ್ ಕಾರ್ತಿಕ್ ರೆಡ್ಡಿ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ JM ಮೌನೇಶ್, ಮುಖಂಡರಾದ ಶಿವಕುಮಾರ್ ಪೊಲೀಸ್ ಪಾಟೀಲ್, ವಿಜಯ್ ಕುಮಾರ್ ಸಜ್ಜನ್, ರಾಘವೇಂದ್ರ ರೆಡ್ಡಿ, ಸುರೇಶ್ ಬಾಬು, ಶ್ರೀಕಾಂತ್ ಚಿಕ್ಕಿ, ವೀರೇಶ್ ನಾಯಕ್, ಶ್ರೀಪಾಲ್ ಕೊಠಾರಿ, ಕಾರ್ತಿಕ್ ಯಾದವ್, ವೀರೇಶ್ ತಲ್ವಾರ್, ವೆಂಕಟೇಶ್ ಮಡಿವಾಳ್, ಸಿದ್ದರಾಮ, ವಿಜಯರಾಜ್, ಲಕ್ಷ್ಮಣ್ ಕುಮಾರ್, ನರೇಶ್, ಮಹೇಶ್ ನಾಯಕ್, ಪ್ರಕಾಶ್, ಮುತ್ತು, ಲಿಂಗರಾಜ್, ವೆಂಕಟೇಶ್ ಉಪಾರ್, ಶಶಾಂಕ್ ರೆಡ್ಡಿ, ವಿವಿಧ ಸ್ತರದ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ದೇಶಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು.
ಪ್ರತಿಭಟನೆ ಮೂಲಕ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಹಾಗೂ ದೇಶದ ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ಯಾವುದೇ ನಡೆಯನ್ನು ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಬಿಜೆಪಿ ಯುವ ಮೋರ್ಚಾ ರಾಯಚೂರು ನೀಡಿತು. ಈಗ ಜಾಹೀರಾತು. KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ನಮ್ ರಾಯಚೂರ್ ಮಂದಿ ಏನನ್ನ ಮಿಸ್ ಮಾಡ್ಕೇಲಿ ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿ ಆಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗೆ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬ್ಯಾನ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ. ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works, nanotechnology Zycosil breathing waterproofing heat and resistant works, swimming pool waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 720410196 974216081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ.
ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತ ದೇಶದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮ ನಡೆಯುತ್ತದೆ. ವಿಶೇಷವಾಗಿ ಸ್ವಾತಂತ್ರ್ಯ ದೊರೆತ 80ನೇ ವರ್ಷದ ಹಿನ್ನೆಲೆಯಲ್ಲಿ ಜೊತೆಗೆ ಈ ವರ್ಷ ವಂದೇ ಮಾತರಂ ಗೀತೆ ಮೂಲ ಕಾರ್ಯಕ್ರಮವನ್ನು ವಿಶಿಷ್ಟವಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತದೆ. ನಮ್ಮ ಭಾರತವು ಹಲವಾರು ಜನಾಂಗ, ವರ್ಗ, ಧರ್ಮಗಳು ಇದ್ದರೂ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಇಟ್ಟುಕೊಂಡಿದ್ದೇವೆ. ಕಾರಣ ಇಂಥ ಕಾರ್ಯಕ್ರಮಗಳು ಜನರಲ್ಲಿ ಭಾವೈಕ್ಯತೆಯನ್ನು ಬೆಳೆಸುತ್ತವೆ. ನಮ್ಮ ಧ್ವಜದಲ್ಲಿಯೇ ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳು ಒಂದೊಂದು ಭಾವನೆಗಳು ಸಂಕೇತವಾಗಿವೆ. ನಮ್ಮ ಧ್ವಜ, ನಮ್ಮ ರಾಷ್ಟ್ರಗೀತೆ, ನಮ್ಮ ನಾಡಗೀತೆಗೆ ಪ್ರತಿಯೊಬ್ಬರೂ ಗೌರವವನ್ನು ಕೊಡಬೇಕು. ವಿದ್ಯಾರ್ಥಿಗಳು ಇಂಥ ಅಂಶಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಮೂಡಿಸಿಕೊಳ್ಳಬೇಕು. ಈ ಕಾರ್ಯಕ್ರಮವು ದೇಶದಲ್ಲಿ ಭಾವೈಕ್ಯತೆಯನ್ನು ಮೂಡಿಸಲು ಬಹಳಷ್ಟು ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿ, ಭಾರತವು ಸ್ವಾತಂತ್ರ್ಯಗೊಂಡ 80ನೆಯ ಮಹೋತ್ಸವದ ಹಿನ್ನೆಲೆಯಲ್ಲಿ 2022ರಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ನಮ್ಮ ತ್ರಿವರ್ಣ ಧ್ವಜವು ಭವ್ಯ ಭಾರತದ ಐಕ್ಯತೆಯ ಒಂದು ಸಂಕೇತವಾಗಿದೆ. 1947 ಏಪ್ರಿಲ್ 22ರಂದು ಈ ಧ್ವಜವನ್ನು ಭಾರತ ದೇಶವು ಅಧಿಕೃತ ರಾಷ್ಟ್ರಧ್ವಜವೆಂದು ಅಂಗೀಕಾರ ಮಾಡಲಾಯಿತು. ಕೇಸರಿ ಬಣ್ಣವು ಶೌರ್ಯ, ಧೈರ್ಯದ ಪ್ರತೀಕವಾಗಿದ್ದರೆ ಬಿಳಿ ಬಣ್ಣವು ಶಾಂತಿ ಪ್ರತೀಕವಾಗಿದೆ. ಹಸಿರು ಬಣ್ಣವು ಸಮೃದ್ಧಿಯ ಸಂಕೇತವಾಗಿದೆ. ಭಾರತ ದೇಶದ ಪ್ರಜೆಗಳಾದ ನಾವುಗಳು ನಮ್ಮ ನಾಡಗೀತೆ, ರಾಷ್ಟ್ರಗೀತೆ, ರಾಷ್ಟ್ರೀಯ ಭಕ್ತಿಗೀತೆಗಳಿಗೆ ಹೆಚ್ಚು ಗೌರವವನ್ನು ಕೊಡುವುದರ ಮೂಲಕ ಜೊತೆಗೆ ವಿಶೇಷವಾಗಿ ವಂದೇ ಮಾತರಂ ಗೀತೆ ಪ್ರತಿಯೊಬ್ಬರಲ್ಲಿಯೂ ಮನದಲ್ಲಿ ಮೂಡಿಸಲು, ವಿಶೇಷವಾಗಿ ಈ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತೀಯ ಜನರಲ್ಲಿ ದೇಶಭಕ್ತಿಯನ್ನು ಮೂಡಿಸಲು ಪ್ರಮುಖವಾದ ಪಾತ್ರ ವಹಿಸಿದೆ ಎಂದು ಹೇಳಿದರು. ಜಾಸ್ತಿ ಆದ್ರೂ ನಾವು 79 ಇಯರ್ಸ್ಗಳಲ್ಲಿ ಒಂದು ಸೈಕಲ್ ಶಾಪ್ ನಮಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ನಾವು ಒಂದು ಸ್ಪೇಸ್ ಸೂಪರ್ ಪವರ್ ಆಗಿದ್ವಿ. ಎಲ್ಲ ಮಕ್ಕಳು ಕೇಳಿದಿರಾ ಚಂದ್ರಯಾನ ಬಗ್ಗೆ? ಚಪ್ಪಾಳೆ ಬರಬೇಕು. ಸೊ ವಿ ಆರ್ ದಿ ಫಸ್ಟ್ ಕಂಟ್ರಿ ಇಡೀ ಜಗತ್ತಿನಲ್ಲಿ ಚಂದ್ರದ ದಕ್ಷಿಣ ಭಾಗದಲ್ಲಿ ಒಂದು ನೌಕಾ ಅಥವಾ ಒಂದು ಚಂದ್ರಯಾನ ಇಳಿಸಿ ಇತಿಹಾಸ ರಚಿಸುವಂತಹ ಒಂದು ಜಗತ್ತಿನಲ್ಲಿ ದೇಶ ಇದ್ರೆ ಭಾರತ. ಅದೇ ರೀತಿ ನಾವು ಒಂದು ಮಿಲಿಟರಿ ಸೂಪರ್ ಪವರ್ ಕೂಡ. ಅದರ ಬಗ್ಗೆ ಕೇಳಿದಿರಾ ಮಕ್ಕಳೇ? ಎಸ್ಪೆಷಲಿ ಹೇಗೆ ನಾವು ನಮ್ಮ ಈ ತರ ದಿನಾಚರಣೆಗಳಲ್ಲಿ ಆಬ್ವಿಯಸ್ಲಿ ನಾವು ಮಹಾತ್ಮ ಗಾಂಧಿ ಅವರಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ, ಅದೇ ರೀತಿ ಶಹೀದ್ ಭಗತ್ ಸಿಂಗ್ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಎಲ್ಲ ನೆನೆಸ್ಬೇಕು. ಅದೇ ರೀತಿ ನಾವು ನಮ್ಮ ಆರ್ಮಿ, ಪೊಲೀಸು ಸಾವಿರಾರು ಹುತಾತ್ಮರು ಇದ್ದಾರೆ, ಮಾರ್ಟೆಡ್ ಫಾರ್ ದಿ ಕಂಟ್ರಿ, ವಾರ್ಗಳಲ್ಲಿ ದೇಶಕ್ಕೆ ಕಾಪಾಡಲಿಕ್ಕೆ, ತಮಗೆ ನಮಗೆ ಶಾಂತಿ ಕಾಪಾಡಲಿಕ್ಕೆ ಅವರು ಕೂಡ ನೆನೆಸಬೇಕು. ಬರೀ ನೆನೆಸಲು ಸಾಕಾಗುವುದಿಲ್ಲ. ಅವರ ಏನೊಂದು ಮೌಲ್ಯ ಇತ್ತು, ಅವರ ಏನೊಂದು ಪ್ರಿನ್ಸಿಪಲ್ಸ್ ಇತ್ತು, ಅದನ್ನ ತತ್ವಗಳು ನಮ್ಮ ಲೈಫ್ನಲ್ಲಿ ಅಳವಡಿಸಬೇಕು. ಅದೇ ರೀತಿ ಎಸ್ಪೆಷಲಿ ನಮ್ಮ ಸರ್ಕಾರಿ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಕೂಡ ಬಂದಿದ್ದೀರಾ. ಈ ತರ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿ ವರ್ಷ ಬಂದಾಗ ಒಂದು ಪ್ರಶ್ನೆ ಕೇಳಬೇಕು. ಲಾಸ್ಟ್ ಇಯರ್, ಈ ಹಿಂದಿನ ವರ್ಷ ನಾವು ಇಲ್ಲಿ ಬಂದು ಈ ತರ ಆಚರಣೆ ಮಾಡಿದಾಗ ನಮ್ಮ ಊರು, ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲಿ ಇತ್ತು? ಅದಕ್ಕಿಂತ ಸ್ವಲ್ಪ ಮುಂದೆ ಬಂದಿದ್ದೀವ? ಸ್ವಲ್ಪನೂ ಮುಂದೆ ಬಂದಿದ್ರೆ ನಾವು ನಮ್ಮ ಕೆಲಸ, ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದೀವಿ ಅಂತಾನೆ ಅರ್ಥ. ಹಿಂದೆ ಹೋಗ್ಬಾರದು. ಸಣ್ಣ ಹೆಜ್ಜೆದಿಂದಾನೇ ನಾವು ಮುಂದೆ ಹೋಗ್ಬೇಕು. ನಮ್ಮ ಊರು, ನಮ್ಮ ನಗರ ಅಭಿವೃದ್ಧಿ ಆದರೆ, ಉದ್ಧಾರ ಆದರೆ ನಮ್ಮ ಡಿಸ್ಟ್ರಿಕ್ಟ್ ಮುಂದೆ ಹೋಗುತ್ತೆ. ನಮ್ಮ ಡಿಸ್ಟ್ರಿಕ್ಟ್ ಮುಂದೆ ಹೋದ್ರೆ ನಮ್ಮ ರಾಜ್ಯ ಮುಂದೆ ಹೋಗುತ್ತೆ. ನಮ್ಮ ರಾಜ್ಯ ಮುಂದೆ ಹೋದ್ರೆ ನಮ್ಮ ದೇಶ ಮುಂದೆ ಹೋಗುತ್ತೆ. ಈ ದೇಶ ನಮಗೆ ಇವತ್ತು ಏನಿದೆ, ಏನಾನು ನಮ್ಮ ಕೈದಲ್ಲಿ ಇದೆ, ಏನಾನು ನಾವು ಒಂದು ಬದುಕ್ತಾ ಇದ್ದೀವಿ ಈ ದೇಶದಿಂದಾನೆ. ತಾವು ಯೋಚನೆ ಮಾಡಿ ನೋಡಿದರೆ ತಮಗೆ ಹೇಳಿದೆ ನಾನು, ಒಂದು 1947ರಲ್ಲಿ 100% ಜಾಸ್ತಿ ಜನರಿಗೆ ಓದಲಿಕ್ಕೆ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಅವರ ಹೆಸರು ಏನಂತ ಕೇಳಿದರೆ ಸರಿಯಾಗಿ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ತಾವು ನೋಡಿದರೆ ಆಲ್ಮೋಸ್ಟ್ ಒಂದು 80% ದಾಟಿ ಹೋಗಿದೆ ಲಿಟ್ರಸಿ. ಜನರು ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಪುಸ್ತಕ ನಮ್ಮ ಮಕ್ಕಳು ಏನು ಓದ್ತಾರೆ, ಆ ಹಿಂದೆ ತಮ್ಮ ಅಜ್ಜ ಅಜ್ಜಿದು, ತಮ್ಮ ತಂದೆ ತಾಯಿದು, ನಮ್ಮ ಇಡೀ ಸಮಾಜದ್ದು, ನಮ್ಮ ಇಡೀ ಭಾರತೀಯ ಒಂದು ಸಮಾಜದ ಅದೊಂದು ಉಡುಗೊರೆ, ನಮಗೆ ಒಂದು ಉಡುಗೊರೆ, ಒಂದು ಗಿಫ್ಟ್. ಬಟ್ ಈ ಮುಂದಿನ ಪೀಳಿಗೆ ನಾವು ಏನು ಕೊಡ್ತೀವಿ ಅದು ನಮ್ದು ಕೈದಲ್ಲಿ ಇದೆ. ಸೊ ನಾವು ಹೇಗೆ ನಮ್ಮ ಹಿರಿಯರ ಬಗ್ಗೆ, ಹುತಾತ್ಮರ ಬಗ್ಗೆ, ನಮ್ಮ ಪೂರ್ವಜ ಬಗ್ಗೆ ಒಂದು ಹೆಮ್ಮೆದಿಂದ ನೆನೆಸ್ತಾ ಇದ್ದೀವಿ. ಈ ತರ ನಮಗೆ ಫ್ರೀಡಮ್ ಕೊಟ್ಟರು, ಈ ತರ ನಮಗೆ ಡೆವಲಪ್ಮೆಂಟ್ ಕೊಟ್ಟರು. ಆ ತರ ಕೂಡ ನಮಗೆ ಕೂಡ ಜನ ನೆನೆಸ್ಬೇಕಿದ್ರೆ ನಮಗೆ ಚೆನ್ನಾಗಿ ಕೆಲಸ ಮಾಡಬೇಕು. ಎಸ್ಪೆಷಲ್ ನಮ್ಮ ಮಕ್ಕಳೇ, ತಾವು ಮುಂದಿನ ದಿನಗಳಲ್ಲಿ ಹೋಗಿ ಯಾರು ದೊಡ್ಡ ರಾಜಕೀಯ ನಾಯಕರು ಆಗ್ತೀರಾ, IAS IPS ಆರ್ಮಿ ಅಧಿಕಾರಿಗಳು ಆಗ್ತೀರಾ, ಡಾಕ್ಟರ್ಸ್ ಆಗ್ತೀರಾ, ಇಂಜಿನಿಯರ್ಸ್ ಆಗ್ತೀರಾ, ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಆವಾಗ ಸ್ವಲ್ಪ ಈ ಎಥಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಯಾವುದೋ ಒಂದು ಕೆಲಸ ಮಾಡ್ತೀರಾ ಅದಕ್ಕೆ ನ್ಯಾಯಯುತ ಆಗಿದೆ ಅಂತ ಸ್ವಲ್ಪ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ಮನಸಾಕ್ಷಿ ಮತ್ತೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ತಾವು ಅಷ್ಟು ಮಾಡಿದ್ರೆ ಸಾಕು, ನಮ್ಮ ಸಮಾಜ, ನಮ್ಮ ದೇಶ ಮುಂದಕ್ಕೆ ಹೋಗುತ್ತೆ.
ಸೊ ತಮ್ಮೆಲ್ಲರಿಗೆ ನೋಡಿ, ಎಸ್ಪೆಷಲಿ ಈ ಸತಿ ನಮ್ಮ ಮಕ್ಕಳು ಬಂದರೆ NCC ಮಕ್ಕಳು, ಅವ್ರಿಗೋಸ್ಕರ ಒಂದು ಚಪ್ಪಾಳೆ ಬರಲಿ. ಭಾರಿ ಖುಷಿ ಆಯಿತು, ಸಂತೋಷ ಆಯಿತು. ಮುಂದಿನ ದಿನಗಳಲ್ಲಿ ಈ ಥರ ಇನ್ನೂ ಜಾಸ್ತಿ ಮಕ್ಕಳು ಬರಬೇಕು. ಈ ಪಾರ್ಕು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ವಿವಿಧ ಹಂತದ ಅಧಿಕಾರಿಗಳಾದ ಡಾಕ್ಟರ್ ಶರಣಪ್ಪ ಸತ್ಯಂಪೇಟೆ, ಸಂತೋಷ್ ರಾಣಿ, ಕೃಷ್ಣ ಶಾವಂತಿಗೇರಿ, ಮಲ್ಲಿಕಾರ್ಜುನ್, ಭರತ್ ಜೈಪಾಲ್ ರೆಡ್ಡಿ, ರಾಜು ಸೇರಿದಂತೆ ಮಹಾನಗರ ಪಾಲಿಕೆ ಇನ್ನಿತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಗಾಯಕರಾದ ನಬಿ ಬೇಗ್ ಅವರು ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಿದರು. ಮಹಾಲಕ್ಷ್ಮಿಯವರು ಆಕರ್ಷಣೀಯವಾದ ಭಾವೈಕ್ಯತೆಯ ಗೀತೆಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ NCC ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸ್ವಸಹಾಯ ಸಂಘದ ಕಾರ್ಯವೈಖರಿಯನ್ನು ಮೆಚ್ಚಿ ಜುಬಿನ್ ಮಹಾಪಾತ್ರ ಅವರು ನರಸಮ್ಮ ಕಮಿಟಿ ಮೊಬಲೈಸರ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಮ್ಯುನಿಟಿ ಮೊಬಿಲೈಸರ್ ಎಲ್ಲರೂ ಅವರು ಪ್ರೀತಿಯ ಕಾಣಿಕೆಯಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಮತ್ತು ಶ್ರೀ ಶಿಖಾ ಶರ್ಮಾ, ಶ್ರೀ ಜುಬಿನ್ ಮೊಹಪಾತ್ರ ಮೇಡಮ್ ಅವರು, ಹಿರಿಯ ಸಾಹಿತಿ ದಿವಂಗತ ಶಾಂತರಸ್ ರಚಿಸಿರುವ ಸಣ್ಣಗೌಡ ಸಾನಿ ಕಾದಂಬರಿ ಆಧಾರಿತ ನಾಟಕ ಆಗಸ್ಟ್ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಂಜೆ 6:30ಕ್ಕೆ ಪ್ರದರ್ಶನವಾಗಲಿದೆ ಎಂದು ಮುಖಾಮುಖಿ ರಂಗಸಂಸ್ಥೆಯ ಅಧ್ಯಕ್ಷ ವೇಣುಗೋಪಾಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಗ್ರಾಮೀಣ ಬದುಕು, ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ಆರ್ಥಿಕ ಸ್ಥಿತಿಗತಿ ಅನಾವರಣಗೊಳಿಸಿರುವ ಸಣ್ಣಗೌಡ ಸಾನಿ ಕಾದಂಬರಿಯನ್ನು ಮಹಂತೇಶ್ ನವಲ್ಕಲ್ ರಂಗರೂಪ ನೀಡಿದ್ದಾರೆ. ಪ್ರವೀಣ್ ರೆಡ್ಡಿ ಗುಂಜಳ್ಳಿ ರಂಗಪಠ್ಯ ಹಾಗೂ ವಿನ್ಯಾಸ ಸಿದ್ಧಪಡಿಸಿ ನಿರ್ದೇಶನ ಮಾಡಿದ್ದಾರೆ. ನಾಟಕವನ್ನು ಹಿರಿಯ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ಉದ್ಘಾಟಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಂಗಾಯಣ ಕಲಬುರಗಿ ಹಾಗೂ ಮುಖಾಮುಖಿ ರಂಗ ಸಂಸ್ಥೆಗಳ ಸಹಯೋಗದಲ್ಲಿ ನಾಟಕ ಪ್ರದರ್ಶನವಾಗುತ್ತದೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಸವರಾಜ್ ಕಳಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ವಹಿಸಿಕೊಳ್ಳಲಿದ್ದಾರೆ. ರಂಗ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕ ವೀಕ್ಷಿಸುವಂತೆ ಮನವಿ ಮಾಡಿದರು. ರಂಗಾಯಣ ಕಲಬುರಗಿ ಹಾಗೂ ಮುಖಾಮುಖಿ ರಂಗ ಸಂಸ್ಥೆ ರಾಯಚೂರು ಸಂಗಮದಲ್ಲಿ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಮುಖಾಮುಖಿ ರಂಗ ಸಂಸ್ಥೆಯ ಅಧ್ಯಕ್ಷ ವೇಣುಗೋಪಾಲ್ ತಿಳಿಸಿದ್ದಾರೆ. ನಾಡೋಜ ಶಾಂತರಸರ ಸಣ್ಣಗೌಡ ಸಾನಿ ಕಾದಂಬರಿಗಳ ಆಧರಿಸಿ ಮಹಾಂತೇಶ್ ನವಲ್ಕರ್ ಅವರು ರಂಗರೂಪ ನೀಡಿದ್ದು, ಪ್ರವೀಣ್ ರೆಡ್ಡಿ ಗುಂಜಳ್ಳಿ ರಂಗಪಠ್ಯ ಹಾಗೂ ವಿನ್ಯಾಸ ಸಿದ್ಧಪಡಿಸಿ ನಿರ್ದೇಶನ ಮಾಡಿದ್ದಾರೆ. ರಾಘವ ಕುಮಾರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ, ಗಜಲ್, ಕಥೆ, ಕಾದಂಬರಿ, ನಾಟಕ, ಸಂಶೋಧನೆ ಹಾಗೂ ಅನುವಾದ ಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿರುವ ನಾಡೋಜ ಶಾಂತರಸರ ಸಾಹಿತ್ಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ರಂಗಭೂಮಿಯ ಮೂಲಕ ಪ್ರೇಕ್ಷಕರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ನಾಟಕ ಸಿದ್ಧಪಡಿಸಲಾಗಿದೆ. ಸಣ್ಣ ಗೌಡಶಾನಿ ಕಾದಂಬರಿಯ ಹೈದರಾಬಾದ್ ಕರ್ನಾಟಕ ಗ್ರಾಮೀಣ ಜೀವನ, ಮಾನವ ಸಂಬಂಧಗಳ ಸಂಕೀರ್ಣತೆ, ಸಾಮಾಜಿಕ ದೌರ್ಬಲ್ಯಗಳ ರಾಜಕೀಯ ಪರಿಣಾಮಗಳು ಹಾಗೂ ಮಾನವೀಯತೆ ಮೌಲ್ಯಗಳು ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ. ಶಾಂತರಸರ ಸಾಹಿತ್ಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ರಂಗಭೂಮಿ ಮೂಲಕ ಪ್ರೇಕ್ಷಕರಿಗೆ ತಲುಪಿಸುವ ಉದ್ದೇಶದಿಂದ ನಾಟಕವನ್ನು ರೂಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರಾದ ಭಾಷಣ ಸೃಷ್ಟಿ ಉದ್ಘಾಟಿಸಿದ್ದು, ಹಿರಿಯ ಚಿಂತಕರಾದ ಡಾಕ್ಟರ್ ಬಸವರಾಜ್ ಕಳಸ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ ಮುಖ್ಯ ಅತಿಥಿಗಳಲ್ಲಿ ಭಾಗವಹಿಸಲಿದ್ದಾರೆ. ರಂಗಾಯಣ ಕಲಬುರಗಿ ನಿರ್ದೇಶಕ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ಅಧ್ಯಕ್ಷ ವಹಿಸಲಿದ್ದಾರೆ. ರಾಯಚೂರಿನ ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕ ವೀಕ್ಷಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಂಗಸ್ವಾಮಿ, ನರಸಿಂಹ, ಚಂದ್ರಶೇಖರ್ ಏಗ್ನೂರು ಇದ್ದರು. ನಗರದ ಪ್ರತಿಷ್ಠಿತ ಜಾನ್ ಮಿಲ್ಟನ್ ಪ್ರೌಢಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಹಾಗೂ ದೇಶಭಕ್ತಿಯೊಂದಿಗೆ ಆಚರಿಸಲಾಯಿತು. ರಾಷ್ಟ್ರ ಧ್ವಜಾರೋಹಣವನ್ನು ಜಾನ್ ಮಿಲ್ಟನ್ ಪ್ರೌಢಶಾಲೆಯ ಅಧ್ಯಕ್ಷ ಎನ್ ರಾಮಾಂಜನೇಯಲು ನೆರವೇರಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು, ಆಡಳಿತ ಅಧಿಕಾರಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ರಾಷ್ಟ್ರಗೀತೆಯನ್ನು ಹಾಡಿ ಧ್ವಜಕ್ಕೆ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ತಂಡದ ನಾಯಕ ಕುಮಾರ್ ಶಿವಮಣಿ ಹಾಗೂ ವಿದ್ಯಾರ್ಥಿನಿಯರ ತಂಡ ನಾಯಕಿ ಹರಣಿ ಅವರ ನೇತೃತ್ವದಲ್ಲಿ 4 ಮನೆಗಳಾದ ಕಲಾಂ, ಟ್ಯಾಗೋರ್, ನಾಯ್ಡು, ಬೋಸ್ ಮನೆಯ ತಂಡದ ನಾಯಕರುಗಳು ಪರೇಡ್ ಮಾಡುವುದರೊಂದಿಗೆ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ದೇಶಪ್ರೇಮ ಮತ್ತು ರಾಷ್ಟ್ರದ ಏಕತೆಯ ಕುರಿತು ಭಾಷಣಗಳನ್ನು ಪ್ರಸ್ತುತಪಡಿಸಿ ಪೋಷಕರ ಗಮನವನ್ನು ಸೆಳೆದರು. ಶಾಲೆ ಅಧ್ಯಕ್ಷರಾದ ಎನ್ ರಾಮಾಂಜನೇಯಲು ಮಾತನಾಡಿ, ಸ್ವಾತಂತ್ರ್ಯವು ನಮಗೆ ದೊರೆತ ಅಮೂಲ್ಯ ಕೊಡುಗೆಯಾಗಿದ್ದು, ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ದೇಶ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕೆ ನಾವು ಏನು ಮಾಡಿದ್ದೇವೆ ಎನ್ನುವುದು ಮುಖ್ಯ ಎಂದು ತಿಳಿಸಿದರು.
ಪೋಷಕರು ತಮ್ಮ ಮಕ್ಕಳಿಗೆ ದೇಶದ ಬಗ್ಗೆ ಗೌರವ, ಜವಾಬ್ದಾರಿ ಮತ್ತು ಶಿಸ್ತಿನ ಮಹತ್ವವನ್ನು ತಿಳಿಸಿಕೊಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಪ್ರಸ್ತುತಪಡಿಸಿದರು. ವೈಟಿಪಿಎಸ್ನಲ್ಲಿ ವಿದ್ಯುತ್ ಅವಘಡದಿಂದಾಗಿ ಎಲೆಕ್ಟ್ರಿಷಿಯನ್ ಸಿಬ್ಬಂದಿ ಗಾಯಗೊಂಡ ಘಟನೆ ವೈಟಿಪಿಎಸ್ನ ಪ್ಲಾಂಟ್ನ ಸ್ವಿಚರ್ ರೂಮ್ನಲ್ಲಿ ನಡೆದಿದೆ. ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಏಕಾಏಕಿ ವಿದ್ಯುತ್ ಫ್ಲಾಶ್ ಓವರ್ ಅವಘಡದಿಂದಾಗಿ ಸಿಬ್ಬಂದಿಯ ಕೈ ಹಾಗೂ ಮುಖಕ್ಕೆ ಸುಟ್ಟು ಗಾಯಗಳಾಗಿವೆ. ಗಾಯಗೊಂಡವರನ್ನು ಶ್ರೀರಾಮ್ ರೆಡ್ಡಿ 38 ವರ್ಷ ಎಂದು ಗುರುತಿಸಲಾಗಿದೆ. ಘಟನೆಯ ವೇಳೆ ಫ್ಲಾಶ್ ಓವರ್ ಸಂಭವಿಸಿದರೂ ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದಂತಾಗಿದೆ. ವಿದ್ಯುತ್ ಉಪಕರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಸ್ಥಳದಲ್ಲಿ ಇದ್ದ ಇತರ ಸಿಬ್ಬಂದಿಗಳಲ್ಲಿ ಆತಂಕ ಮೂಡಿಸಿದೆ. ಗಾಯಗೊಂಡ ಶ್ರೀರಾಮ್ ರೆಡ್ಡಿ ಅವರನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಕುರಿತು ವೈಟಿಪಿಎಸ್ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಸಿಬ್ಬಂದಿಯಿಂದ ಮಾಹಿತಿ ಪಡೆಯುತ್ತಿದ್ದಾರೆ. ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಸ್ತುವಾರಿ ಸಚಿವ ಸ್ಥಾನ ಕೇಳದ ಜಿಲ್ಲೆಯ ಜನಪ್ರತಿನಿಧಿಗಳು ಗುಲಾಮಗಿರಿ ರಾಜಕೀಯ. ಸೆಪ್ಟೆಂಬರ್ 17ರಂದು ವಿಮೋಚನಾ ದಿನದಂದು ಸಚಿವರಿಗೆ ಘೇರಾವ್ ಎಸ್ಮಾರಪ್ಪ. ಪರಿಷ್ಕೃತ ಕನಿಷ್ಠ ವೇತನ ಹೊರಗುತ್ತಿಗೆ ಪದ್ಧತಿ ರದ್ದಿಗೆ ಆಗಸ್ಟ್ 20ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಮೈತ್ರಿ ಕೃಷ್ಣನ್. ಒಂದೇ ಮಾತರಂಗೆ ಅಗೌರವ ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ. ಹರ್ ಘರ್ ತಿರಂಗ ಕಾರ್ಯಕ್ರಮ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸುತ್ತದೆ. ಜುಬೇನ್ ಮೊಹಪಾತ್ರ. ಆಗಸ್ಟ್ 18ರಂದು ಶಾಂತರಸ ಕಾದಂಬರಿ ಆಧಾರಿತ ಸಣ್ಣ ಗೌಡಸಾನಿ ನಾಟಕ ಪ್ರದರ್ಶನ. ವೇಣುಗೋಪಾಲ್. ಜಾನ್ ಮಿಲ್ಟನ್ ಪ್ರೌಢಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ಮತ್ತು ವೈಟಿಪಿಎಸ್ನಲ್ಲಿ ವಿದ್ಯುತ್ ಅವಘಡ, ಸಿಬ್ಬಂದಿಗೆ ಗಂಭೀರ ಗಾಯ. ವಾರ್ತೆಗಳನ್ನು ಪ್ರಾಯೋಜಿಸಿದವರು KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ
Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.